ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ನಾನು ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಲಾಗ್ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇಡಮ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಹುಷಾರಿಲ್ಲ, ಆದರೂ ಮಾಡ್ತಾಯಿದ್ದಾರೆ. ಫುಲ್ ವಿಡಿಯೋ ನೋಡಿ, ನಿಮಗೆ ವಿಡಿಯೋ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ. ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವತ್ತು ನನ್ನ ಗ್ರಾಚಾರ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ದೇನೆ. ಏನೋ ಗೊತ್ತಿಲ್ಲ ಯಾಕೆ ಏನು ಅಂಥೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ನಾನು ಇವತ್ತು ಬೆಳಗ್ಗೆಯಿಂದ ಇವತ್ತು ಸಿಕ್ಕಾಪಟ್ಟೆ ಬೈಸ್ಕೊತಾನೇ ಇದ್ದೀನಿ. ನಾನು ಯಾಕೆ ಏನು ಅಂತಂದು ಗೊತ್ತಿಲ್ಲ. ಬೆಳಗ್ಗೆ ಬೇಗ ಇವತ್ತು ಕೆಲಸಕ್ಕೆ ಹೋಗಿ ಬನ್ನಿ. ಬೇಗ ಅಂದರೆ 8:15 ವಾಪಸ್ ಮನೆಗೆ ಬಂದೆ. ನಾನು ಬೇಗ ಹೋಗಿದ್ದೆ ಇವತ್ತು ಕೆಲಸಕ್ಕೆ. ಸ್ವಲ್ಪ ಕರೆಂಟ್ ಹೋಯಿತು. ಈಗ ಸಾಯಂಕಾಲ 5 ಗಂಟೆ ಆಗ್ತಾ ಬಂದಿದೆ. ಶ್ರೇಯಾಗ ಸಿಕ್ಕಾಪಟ್ಟೆ ಜ್ವರ ಬಂದಿದೆ. ಕಾಲೇಜಿಂದ ಬರ್ತಾ ಇದ್ದಾಳು. ಅವ್ರ ಪಪ್ಪ ಕರ್ಕೊಂಬರಕ್ಕೆ ಹೋಗ್ಯಾರ. ಈಗ ಆ ಕಡೆ ಆಸ್ಪತ್ರೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ದಾರೆ. ಮನೆಗೆ ಬಂದು ಹೋಗ್ತಾರೆ, ಆ ಕಡೆ ಹೋಗ್ತಾರೆ, ಗೊತ್ತಿಲ್ಲ. ಈಗ ಇಲ್ಲಿ ಚಾಕ್ ಇಟ್ಟಿದ್ದೇನೆ. ಇಲ್ಲಿ ಕಡಲೆಬೇಳೆ ನೋಡಿ ಸಿಟಿ ಹಾಕ್ತಾಯಿದೆ. ಕಡಲೆಬೇಳೆ ಬೇಯಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ. ಇಲ್ಲಿ ಬೆಲ್ಲ ಜಜ್ಲಿಲ್ಲ, ಯಾಕಂದರೆ ನನಗೂ ಸ್ವಲ್ಪ ಇದಾಗಿತ್ತು, ಲೇಟಾಗಿತ್ತು. ಅದಕ್ಕೆ ಜಜ್ಲಿಲ್ಲ, ಹಾಗೆ ಕರಗುತ್ತೆ ಅಂಥೇಳಿ ಸ್ಲೋ ಆಗಿ ಇಟ್ಟಿದ್ದೇನೆ. ಇಲ್ಲಿ ಈಗ ಏನಪ್ಪ ಅಂದರೆ, ಈ ಕಡಲೆಬೇಳೆ ಯಾಕೆ ಬೇಯಿಸಿದ್ದೇನೆ, ಇಲ್ಲಿ ಬೆಲ್ಲ ಯಾಕೆ ಕರಗಿಸ್ತಾ ಇದ್ದೇನೆ ಅಂಥೇಳಿ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ ನನ್ನ ಹಣೆ ಬರ ಇಲ್ಲಿದೆ. ಲೈಟ್ ಹೋಗಿದ್ದಾವೆ. ಲೈಟ್ ಹೋದ ಈಗ ಸಾಯಂಕಾಲ ಯಾಕೋ ಗೊತ್ತಿಲ್ಲ. ಇಲ್ಲೆಲ್ಲ ಇದು ಸಾಮಾನು ಇಟ್ಕೋತೀನಿ. ಊದ್ಬತ್ತಿ ಮತ್ತು ರಂಗೋಲಿ ಡಬ್ಬಿ ಎಲ್ಲ ಇಲ್ಲಿ ಇಟ್ಕೋತೇನೆ. ನಾನು ಈಚೆ ದೇವ್ರಿದೆ, ಈಚೆ ಇಟ್ಕೋತೇನೆ. ಬೆಳಗ್ಗೆ ಮಧ್ಯಾಹ್ನ ಮಜ್ಜಿಗೆ ಸಾರು ಮಾಡಿದೆ. 12 ಗಂಟೆಗೆ ಎಲ್ಲ ಕೆಲಸ ಆದಮೇಲೆ ಸಾರು ಮಾಡಿದೆ. ಈ ಪಾತ್ರೆಯಲ್ಲಿ, ಇದೇ ಪಾತ್ರೆ, ಫುಲ್ಲು ಪಾತ್ರೆ ಸಾರು. ಅಂದರೆ ಮಧ್ಯಾಹ್ನ ಮಾಡಿದ್ದಿಲ್ಲ ಅದನ್ನು ಸಾರು. ನಾನು ಬೆಳಗ್ಗೆ ಶ್ರೇಯನಿಗೆ ನಂಗೆ ಬಾಯಿಗೆ ಏನೋ ರುಚಿ ಹತ್ತಾ ಇಲ್ಲಮ್ಮ ಅಲ್ಲಿ 2-3 ದಿನದಿಂದ ಜ್ವರ ಇರೋದ್ರಿಂದ ಅವಳಿಗೆ ಮಜ್ಜಿಗೆ ಸಾರಮ್ಮ ಮತ್ತು ನಂಗೆ ಅನ್ನ ಮಾಡಂದ್ಲು. ಅವಳಿಗೆ ಬೆಳಗ್ಗೆ ಎದ್ದು ಅನ್ನ ಮಾಡಿದೆ ಸ್ನೇಹಿತರೆ. ಇದ್ರ ತುಂಬ ಮಜ್ಜಿಗೆ ಸಾಂಬಾರು ಮಾಡಿದೆ. ಅವಳು ಸ್ವಲ್ಪ ಅನ್ನ ಸಾಂಬಾರು ತಿಂದು ತೊಗೊಂಡು ಹೋಗಿದ್ಲು ಡಬ್ಬಿ. ಬೆಳಗ್ಗೆ ನಾವು ಬೆಳಗ್ಗೆ ತಿಂಡಿಲ್ಲ, ಲೇಟಾಗಿತ್ತು. ಕೆಲಸಕ್ಕೆ ಹೋಗಿ ಬಂದು ನಮಗೂ ಸುಸ್ತದಂಗೆ ಆಯಿತು. ಹಾಗೆ ಕೆಲಸ ಮಾಡ್ತಾನೆ ಅಷ್ಟೊತ್ತಿಗೆ 12:15 ಆಯಿತು ಟೈಮು. ಇನ್ನೇನು ಊಟ ಮಾಡ್ಬೇಕಂಥೇಳಿ ಮಜ್ಜಿಗೆ ಸಾಂಬಾರು ಇಲ್ಲಿತ್ತು. ಒಂದು ಸ್ವಲ್ಪ ಬಿಸಿ ಮಾಡಿದೆ. ಹಣ್ಣೆಲ್ಲ ಆರಿತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಮಾಡಿದೆ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಂಡು ಊಟಕ್ಕೆ ಇಲ್ಲಿ ಹಾಲಿಗೆ ತೊಗೊಂಡು ಹೋಗ್ಬೇಕಂಥೇಳಿ ಹೋಗ್ತಾಯಿದ್ದೆ ಸ್ನೇಹಿತರೆ. ಅದು ಏನಾಯ್ತೋ ಗೊತ್ತಿಲ್ಲ, ಕೈಯಿಂದ ಸ್ಲಿಪ್ಪಾಗಿ ಅಷ್ಟು ಮಜ್ಜಿಗೆ ಸಾರು ಪಾತ್ರೆ ಇಲ್ಲಿ ಬಿದ್ದುಬಿಡ್ತು. ಇಲ್ಲಿ ಬಿದ್ದಿದ್ದು ಕಿಚನ್ ರೂಮ್ ಅಷ್ಟು ನೋಡಿ. ಫ್ರಿಜ್ ಕಲೆ ಆಗಿದೆ. ಎಷ್ಟು ವರ್ಷ ಇದೆ. ಎಣ್ಣೆಯದ್ದು ಸ್ವಲ್ಪ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಇಲ್ಲಿವರೆಗೆ ಎಲ್ಲ ಸಿಡಿದು ಇದೆಲ್ಲ ಫುಲ್ಲು ಮಜ್ಜಿಗೆ ಸಾರು. ಇದು ಸಕ್ಕರೆ ನೀರಿನ ಟಾಕೆ ಇಲ್ಲಿ ಎಲ್ಲ ದೇವ್ರದ ಹತ್ರನೂ ಸಿಡಿದಿದೆ ಮಜ್ಜಿಗೆ ಸಾರು. ದೇವ್ರ ಕಡೆ ಏನಿಲ್ಲ, ಇಲ್ಲಿ ಎಲ್ಲ ಫುಲ್ಲು ಮಜ್ಜಿಗೆ ಸಾರು. ಎಲ್ಲ ಡಬ್ಬಿ ತೆಗೆದು ಕ್ಲೀನ್ ಮಾಡಿ ಒರೆಸಿ ಇದರಿಂದ ಎಷ್ಟು ಬೈಸ್ಕೊಂಡೆ ಅಂದರೆ ನಾನು ಅಪ್ಪ ಯಾವತ್ತು ಈ ಕೆಲಸ ಮಾಡಬಾರ್ದು ಅನಿಸ್ತು. ಅದು ಕೈಯಿಂದ ಹೇಗೆ ಸ್ಲಿಪ್ ಆಯಿತೋ ನನಗೂ ಗೊತ್ತಾಗಲಿಲ್ಲ. ಯಪ್ಪ, ನಮ್ಮ ಯಜಮಾನ್ರು ಬೈದರು. ಏನು ಗೊತ್ತಾ, ಅರ್ಧ ಲೀಟ್ರ್ ಮೊಸರದ್ದು ಮಜ್ಜಿಗೆ ಸಾಂಬಾರು ಮಾಡಿದ್ದೆ ಸ್ನೇಹಿತರೆ. ಯಾರೂ ತಿಂದಿಲ್ಲ, ಶ್ರೇಯ ಮಾತ್ರ ತಿಂದು ಡಬ್ಬಿ ಕಟ್ಕೊಂಡು ಹೋದದ್ದು ಅಷ್ಟೇ. ಎಂಥ ಬೈಸ್ಕೊಂಡೆ ಅಂದರೆ, ಇನ್ನೊಂದು ಸತಿ ಯಾವತ್ತು ಜಲಮ್ ಹೋದರೂ ಏನೂ ಮಾಡಬಾರ್ದು ಅನ್ನಿಸ್ಬಿಡ್ತು ಸ್ನೇಹಿತರೆ. ಯಾವತ್ತೂ ಕೆಡವಿರಲಿಲ್ಲ. ಹೇಗೆ ಆಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಮತ್ತು ಏನಂದರೆ, ನಮ್ಮ ಮನೆಯವರಿಗೆ ಹೊಟ್ಟೆ ಹಸಿದು ಬಿಟ್ಟಿತ್ತು. ಅವರು 500 ಕಾಯಿ ಸಿಪ್ಪೆ ತೆಗೆದುಬಂದಿರು. ಸ್ವಲ್ಪನ ಸ್ನೇಹಿತರೆ, 500 ಕಾಯಿ ಸಿಪ್ಪೆ ತೆಗಿಯೋದಂದರೆ. ಹಾಗಾಗಿ ಅವರಿಗೆ ಹೊಟ್ಟೆ ಹಸಿದು ಬಿಟ್ಟಿತ್ತು. ನನಗೆ ಊಟಕ್ಕೆ ಕೊಡಂದ್ರೆ ಅವಾಗ ನಾನು ಸ್ವಲ್ಪ ಮಜ್ಜಿಗೆ ಸಾಂಬಾರು ಬಿಸಿ ಮಾಡ್ತೀನಿ ಇಲ್ಲಿ ಅಂತಂದು ಮಾಡಿ ಎಲ್ಲ ದಬಾಕಿಬಿಟ್ಟೆ ನೋಡಿ. ಇವತ್ತು ದಬಾಕಿ ಬೈಸ್ಕೊಂಬಿಟ್ಟೆ ಸಿಕ್ಕಾಪಟ್ಟೆ. ಬೈಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಇದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಹಾಗೆ ಅನ್ನ ಒಗ್ಗರಣೆ ಹಾಕಿ ಕೊಟ್ಟು ಸ್ನೇಹಿತರೆ. ಎಣ್ಣೆ ಇರಲಿಲ್ಲ ನಮಗೆ, ಎಣ್ಣೆ ಖಾಲಿಯಾಗಿತ್ತು, ಅಡುಗೆ ಎಣ್ಣೆ. ಅದಕ್ಕಾಗಿ ಅಡುಗೆ ಎಣ್ಣೆ ತರಬೇಕು ಅಂಥೇಳಿ ನಾವು ಪೇಟೆಗೆ ಹೋದ್ವಿ ಯಜಮಾನ್ರನ್ನು. ಮತ್ತು ಹಾಗೆ ಸೀರೆ ಬಂದಿದ್ದು, ಸ್ವಲ್ಪ ಸೀರೆಗಳನ್ನು ಕೊರಿಯರ್ ಮಾಡಲಿಕ್ಕಿತ್ತು. ಅದರದ್ದು ನಾನು ವಿಡಿಯೋನೇ ಮಾಡಲಿಲ್ಲ, ಯಾಕಂದರೆ ಬೈಸ್ಕೊಳ್ತಾ ಇದ್ನೆಲ್ಲ ಇನ್ನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತಷ್ಟು ಬೈಸ್ಕೋಬೇಕಾಗತ್ತೆ ಅಂತ ಹೆದರಿಕೆಯಾಗಿ ಹಾಗೆ ವಿಡಿಯೋನು ಮಾಡಲಿಲ್ಲ, ಏನಿಲ್ಲ. ಕೊರಿಯರ್ ಮಾಡಿ
ಬಂದೆ ಪೋಸ್ಟ್ ಆಫೀಸ್ಗೆ ಹೋಗಿ. ಮತ್ತು ಹಾಗೆ ಇದು ಎಣ್ಣೆ ಇರಲಿಲ್ಲ, ಎಣ್ಣೆ ಖಾಲಿಯಾಗಿತ್ತಲ್ಲ. ನಾವು ಯಾವಾಗಲೂ ಇದೇ ಥರ ಎಣ್ಣೆ ತರ್ತೀವಿ. ಒಂದೊಂದೇ ಪ್ಯಾಕೆಟ್ ತಂದರೆ ಏನಾಗುತ್ತೆ, ತುಂಬಾ ಕಾಸ್ಟ್ಲಿ ಆಗುತ್ತೆ ಸ್ನೇಹಿತರೆ. ಇದು ಒಂದು ಬಾಕ್ಸ್ ತಂದು ಅಂದ್ರೆ 3 ತಿಂಗಳು ಈ ಥರ ಹೋಗುತ್ತೆ ನಮಗೆ. ಅದಕ್ಕಾಗಿ 10 ಪ್ಯಾಕೆಟ್ ಇರುತ್ತೆ ಇದರಲ್ಲಿ. ನಾವು ಯಾವಾಗಲೂ ಸನ್ರಿಚ್ ಆಯಿಲ್ನೇ ಉಪಯೋಗಿಸ್ತೀವಿ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ. ಇದೇ ಎಣ್ಣೆನ ನಾವು ಯಾವಾಗಲೂ ಉಪಯೋಗಿಸೋದು. ಹಾಗಾಗಿ ಇದನ್ನು ತೊಗೊಂಬಂದು ನೋಡಿ. ಇದಕ್ಕೆ ಇವತ್ತು ಎಷ್ಟು ತೊಗೊಂಡಿದ್ದಾರೆ ಅಂದರೆ 1540 ರೂಪಾಯಿ ತೊಗೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಸನ್ರಿಚ್ ಆಯಿಲ್ 1540 ರೂಪಾಯಿ ತೊಗೊಂಡಿದ್ದಾರೆ. ಹಾಗೆ ನಾನು ಸೀರೆಗಳನ್ನು ಕೊರಿಯರ್ ಮಾಡಲಿಕ್ಕೆ ಹೋದಾಗ ನಾನು ಈ ವಿಡಿಯೋನ ಮಾಡಲಿಲ್ಲ, ಹಾಗೆ ಬಂದೆ. ಇದರದ್ದೀಗ ವಿಡಿಯೋ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು ಸೀರೆ ಅನುಶ್ರೀ ಸೀರೆ. ಇದು ಅನುಶ್ರೀ ಸೀರೆ ಅಂದರೆ ಹೈ ಕ್ವಾಲಿಟಿದಲ್ಲ, 450. ಇದು 450 ರೂಪಾಯಿ ಸೀರೆ. ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ. ಇದು ಪರ್ಪಲ್ ಕಲರ್. ವಿಡಿಯೋದಲ್ಲಿ ನಾನು ಇದನ್ನು ಓಪನ್ ಮಾಡಿ ತೋರಿಸಿದೆ. ಹಾಗಾಗಿ ಈಗ ಫೋಲ್ಡಿಂಗ್ ಮಾಡಬೇಕು ಇದನ್ನು ಚೆನ್ನಾಗಿ. ಎಲ್ಲ ಸೀರೆಗಳು ನೋಡಿ, ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ಸೂಪರ್ ಆಗಿದ್ದಾವೆ. ಅನುಶ್ರೀ ಕಲರ್ಸ್ ನೋಡಿ, ಆರೆಂಜ್ ಕಲರು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಸೀರೆ, ಎಲ್ಲರಿಗೂ ಗೊತ್ತೇ ಇದೆ. ಲೈಟ್ ಹೋಗಿದ್ದಾವೆ ನನಗೆ. ಯಾರಿಗೆಲ್ಲ ಬೇಕು ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ನಂಬರ್ ಬಂದು ಯೂಟ್ಯೂಬಲ್ಲಿ ಹಾಕೋದಕ್ಕಾಗಲ್ಲ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ಏನಪ್ಪ ಅಂದರೆ ನನ್ನ ಫೋನ್ ನಂಬರ್ ಬಂದು 8217166852. ಈ ನಂಬರಿಗೆ ನನಗೆ ಮೆಸೇಜ್ ಮಾಡಿ ಪ್ಲೀಸ. ಹಾಗೆ ದಯವಿಟ್ಟು ಮೆಸೇಜ್ ಮಾಡಿ. ಮತ್ತು ರಿಪ್ಲೈ ಮಾಡ್ತೇವೆ ನಾವು ಕೂಡಲೇ, ಯಾರಿಗೆಲ್ಲ ಬೇಕು ಅಂಥೇಳಿ. ನೋಡಿ, ಚಹಾ ಹೋಗ್ತಾಯಿದೆ. ಇಲ್ಲಿ ಚಹಾ ಇಟ್ಟದ್ದು ನೆನಪೇ ಇಲ್ಲ ನಾನು. ಹಾಗೆ ಏನು ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಹಿಂಗಾಗಿ ಬೈಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಈ ಥರ ಆಗುತ್ತೆ ನಂದು. ಈ ಕಡೆ ಬೆಲ್ಲ ಕೂಡ ಕರಗ್ತಾಯಿದೆ. ಕರಗಲಿ. ಇದನ್ನು ಬೆಲ್ಲ ಯಾಕೆ ಕರಗಿಸ್ತಾ ಇದ್ದೀನಿ, ಇಲ್ಲಿ ಬೇಳೆ ಬೇಯಿಸಿದ್ದೀನಿ ಅಂದರೆ, ಯಜಮಾನ್ರು ಇವತ್ತು ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಹೋಗಿದ್ರಲ್ಲ, ಕಾಯಿ ತಂದಿದ್ರು, ಒಳ್ಳೆ ಕಾಯಿ. ಅದಕ್ಕಾಗಿ ಈಗ ಇದನ್ನು ಕಾಯಿ ತುರ್ಕೋತೀನಿ ಪಾಯಸ ಮಾಡಲಿಕ್ಕೆ. ಈಗ ಇದು ಪಾಯಸ ಮಾಡಬೇಕು. ಹಾಗಾಗಿ ನಿಮಗೆ ಇನ್ನೊಂದು ಏನಂದರೆ ನೋಡಿ, ಸಮಗಾರ ಕಾಯಿ ಬಂದಿದೆ ನೋಡಿ, ಕಾಣಿಸುತ್ತಾ? ಸಮಗಾರ ಕಾಯಿ ತುಂಬ ಇರ್ತವೆ ಮನೆ ಹತ್ರ. ಇಲ್ಲಿ ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇಲ್ಲಿ ಮೇಲ್ಗಡೆ ಒಂದಿದೆ. ಇದಕ್ಕೆ ಯಾವ ಗೊಬ್ಬರನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ 2 ಟೊಮೆಟೊ ಇದೆ, ಇಲ್ಲಿ ಒಂದಿದೆ, ಇಲ್ಲಿ ಮೇಲ್ಗಡೆ ಕೂಡ ಆಗ್ತಾಯಿದೆ, ಇಲ್ಲೊಂದು 2 ಇದೆ ಟೊಮೆಟೊ. ಯಾವುದು ಏನನ್ನು ಹಾಕಿಲ್ಲ ನಾವು. ಮೆಣಸು ಈಗ 2 ಸತಿ ಕೊಯ್ಕೊಂಡಿದ್ದೇನೆ, 1 2 ಈ ಥರ. ಇಲ್ಲೊಂದಾಗಿದೆ ಮೆಣಸು, ಕಾಣ್ತಿರ್ಬೋದು. ಹಾಗೆ ಇಲ್ಲಿ ನೋಡಿ ಸುರುಳಿ ಸುತ್ತಕೊಂಡಿದೆ ಮೆಣಸು ಕೂಡ ಆಗ್ತಾಯಿದೆ ನಿಧಾನಕ್ಕೆ. ಯಾವ ಕೆಮಿಕಲ್ಸ್ ಅದು ಹೊಡೆಯೋದು ಬೇಡ, ಆದಷ್ಟು ಆಗಲಿ. ಇಲ್ಲಾಂದರೆ ಹಾಗೆ ಗ್ರೀನಾಗಿ ಇರಲಿ ಅಂತಂದರು ನಮ್ಮ ಮನೆಯವರು. ಬಿಟ್ಟಿದ್ದೇನೆ ನೋಡಿ. ಇಲ್ಲೊಂದು ಮೆಣಸಾಗಿದೆ, ಬ್ಯಾಡಗಿ ಮೆಣಸು ಚಿಕ್ಕದು. ಇಲ್ಲಿ ಕೂಡ ಈಚೆ ಕೂಡ ಆಗ್ತಾಯಿದ್ದಾವೆ ಮೆಣಸುಗಳು ನೋಡಿ, ಇಲ್ಲಿದೆ. ಹಾಗೆ ಈ ಥರ ಮನೆ ಹತ್ರ ಏನು ಗೊತ್ತಾ ಸ್ನೇಹಿತರೆ, ಚೆನ್ನಾಗಿ ಇದ್ದರೆ ಸಾಕು. ನೋಡಿ ಮೆಣಸು ನೋಡಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳಾಗಿದೆ. ಮೆಣಸು ಕೂಡ ಆಗ್ತಾಯಿದ್ದಾವೆ. ಹೂ ನೋಡಿ ಎಷ್ಟು ಬಿಟ್ಟಿದೆ, ಕಾಣ್ತಿರ್ಬೋದಲ್ಲ. ಆಗಲಿ ಎಲ್ಲ ಸ್ನೇಹಿತರೆ, ಚೆನ್ನಾಗಿದೆ. ಇಲ್ಲಿ ಟೊಮೆಟೊ ಗಿಡಗಳು ಇಲ್ಲಿ ಕೂಡ ಹಚ್ಚಿದೆ ಮೊನ್ನೆ ನೋಡಿ. ಕಟ್ಟೆಯಲ್ಲಿರುವಾಗ ಅಗದಿ ಚಿಕ್ಕದಿತ್ತು, ಒಂಥರ ಕುಟ್ರಾಗಾತಿದ್ದು, ಬೆಳವಣಿಗೆನೇ ಆಗ್ತಾ ಇರಲಿಲ್ಲ. ಫಾಟ್ ಒಳಗಡೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬೆಳವಣಿಗೆ ಬಂದಿದೆ ನೋಡಿ. ಈಗ ನೋಡಿ ಇದರದ್ದು ಬೀಜ ಎಷ್ಟಾಗಿದೆ, ಕಾಯಿ. ಈಗ ಬನ್ನಿ ಸ್ನೇಹಿತರೆ, ಇದೇ ವಿಡಿಯೋ ಆಗುತ್ತೆ ಇವತ್ತು. ನನಗೆ ಯಾರು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನನ್ನ ಅನುಭವದ ಮಾತು ಹೇಗೆ ಸ್ಲಿಪ್ ಆಯಿತು ಗೊತ್ತಿಲ್ಲ. ಇದು ಆರೆಂಜ್ ಕಲರ್ ನೋಡಿ, ದಾಸವಾಳ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಸೂಪರ್ ಆಗುತ್ತೆ ಅದು. ಬನ್ನಿ ಈಗ ಅದೇ ಹೇಳೋದು, ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಪ್ಲೀಸ್ ನಮಗೆ ಮೆಸೇಜ್ ಮಾಡಿ. ನಾನೀಗ ಇದನ್ನು ತೆಂಗಿನಕಾಯಿ ತುರ್ಕೊಂಡು ಇವು ಸೀರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಡ್ತೇನೆ ಬೇಗ ಬೇಗ. ಮತ್ತು ನಾನೀಗ 7 ಗಂಟೆಗೆ ಮತ್ತೆ ಹೊರಗಡೆ ಹೋಗಬೇಕು. ರಾತ್ರಿ 7 ಗಂಟೆಗೆಲ್ಲ ಯಾಕೆ ಹೊರಗಡೆ ಹೋಗ್ತಾರಂದರೆ, ನಾವು 7 ಗಂಟೆಗೆಲ್ಲ ಆಚೆ ಹೋಗ್ತೇವೆ ಜಾಸ್ತಿ. ಸ್ವಲ್ಪ ನಮ್ಮ ಅಮ್ಮರೆಲ್ಲ ಒಬ್ಬೊಬ್ಬರೇ ಇರ್ತಾರಲ್ಲ, ಅವ್ರ ಹತ್ರ ನಾವು ಏನಾದರೂ ಕೆಲಸ ಇರುತ್ತೆ ಹೋಗ್ತೇವೆ. ಅದು ಇದು ಯಾವುದಾದ್ರೂ. ಮತ್ತು ಈಗ ಸ್ವಲ್ಪ ಪಾಯಸ ಮಾಡಿದರೆ ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕೂಡ ಬರ್ತೇವೆ. ಹಾಗಾಗಿ ಈಗ ಇದನ್ನೆಲ್ಲ ಈಗ ರೆಡಿ ಮಾಡ್ಕೊತೇನೆ. ಮಾಡ್ಕೊಂಡ್ಮೇಲೆ ನಿಮಗೆ
ಸಿಗ್ತಾನೆ. ಇದನ್ನೆಲ್ಲ ಈಗ ನಾನು ಜೋಡಿಸ್ಕೋಬೇಕು, ಡಬ್ಬಿಗಳನ್ನು ಜೋಡಿಸಿ ಇದನ್ನ ಮಾಡಿ. ಶ್ರೇಯ ಬರ್ತಾಳೆ, ಅವಳಿಗೆ ಒಂದು ಸ್ವಲ್ಪ ಚಹಾ ಬಿಸ್ಕೆಟ್ ತಂದಾರೆ ಯಜಮಾನ್ರು. ಅಂದರೆ ನಾನು ಬಿಸ್ಕೆಟ್ ಎಲ್ಲ ಮನೆಗೆ ಜಾಸ್ತಿ ತರಿಸಲ್ಲ, ಅಪರೂಪ ತರ್ತೇವೆ, ಇಲ್ಲ ಅಂತಲ್ಲ, ಅಪರೂಪ. ನೋಡಿ ಇವತ್ತು ಶ್ರೇಯನ್ಗೆ ಹುಷಾರಿಲ್ಲ ಅಂತೇಳಿ ಒಂದು ತೊಗೊಂಬಂದಿದ್ದಾರೆ. ನಾವು ಮೆಕ್ಕೆಜೋಳದ ಬಿಸ್ಕೆಟು ಊರಿಗೆ ಹೋದಾಗ ತರ್ತೇವೆ ಜಾಸ್ತಿ. ಹಾಗಾಗಿ ಈಗ ಖಾಲಿಯಾಗಿದೆ, ಊರಿಗೆ ಕೂಡ ಹೋಗಿಲ್ಲ, ಹೋಗ್ಲಿಕ್ಕೆ ಉಂಟು, ಒಂದು ದಿನ ಹೋಗಿ ಬರ್ತೇವೆ. ಹಾಗಾಗಿ ಯಾವತ್ತಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಈಗ ಇದನ್ನು ನಾನು ಕಾಯಿ ತುರ್ಕೊಂಡ್ಬಿಡ್ತೇನೆ. ಕಾಯಿ ತುರ್ಕೊಂಡ್ಮೇಲೆ ಸಿಗ್ತೇನೆ. ನಿಧಾನಮ್ಮ. ನೋಡಿ ಸ್ನೇಹಿತರೆ, ಪಾಯಸ ಅಂತೂ ರೆಡಿ ಮಾಡಿದ್ದೀನಿ. ಪಾಯಸ ರೆಡಿ ಆಯಿತು. ಸ್ವಲ್ಪ ಹಣ್ಣಿತ್ತು, ಆವಾಗಲೇ ನಿಮಗೆ ಸಾಂಬಾರು ಚೆಲ್ಲಿದ್ದು ಹೇಳಿದ್ನಲ್ಲ, ಅದು ಹಣ್ಣಿತ್ತು. ಮತ್ತೇನು ಅದಕ್ಕೆ ಟೊಮೆಟೊ ಸಾಂಬಾರು ಎಲ್ಲಿ ಮಾಡೋದು ಅಂತೇಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದನ್ನ ಈಗ ಶ್ರೇಯನಿಗೆ ಹುಷಾರಿಲ್ಲ, ಅವಳಿಗೆ ಅನ್ನ ಬೇಡ ಅಂತಂದ್ಲು. ಹಾಗಾಗಿ ಅವಳು ಮ್ಯಾಗಿ ಮಾಡ್ಕೊತಾ ಇದ್ದಾಳೆ. ನೋಡಿ ನಾನು ಸ್ವಲ್ಪ ಅನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಪಾಯಸ, ಮ್ಯಾಗಿ ಮತ್ತು ಪುಲಾವ್ ಅನ್ನ, ಅಂದರೆ ಚಿತ್ರಾನ್ನ, ಸಿಂಪಲ್ಲಾಗಿರುವಂಥ ಚಿತ್ರಾನ್ನ ದಿಢೀರ್ನೇ ಆಗುತ್ತೆ ನೋಡಿ. ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ದೇನೆ. ಈಗ ಇದು ಕೂಡ ರೆಡಿ ಆಯಿತು. ಅವಳದು ಮ್ಯಾಗಿನ ರೆಡಿ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆಗಬೇಕು, ಕಾವು ನೀರ. ನೋಡಿ ನಮ್ಮ ಮೇಡಮ್ ಮಾಡ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ. ಹುಷಾರಿಲ್ಲ ಅಲ್ಲ, ಹುಷಾರಿಲ್ಲ ಸ್ನೇಹಿತರೆ ಅವಳಿಗೆ. ನಂದು ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅವಳಿಗೆ ಇಷ್ಟ ಆಗಲ್ಲ, ಬೇಡ ಮತ್ತು ತಿನ್ನಲಿಕ್ಕೆ ಆಗ್ತಾಯಿಲ್ಲ ಅಂದ್ಲು. ಅದಕ್ಕಾಗಿ ಮ್ಯಾಗಿ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ಮಸಾಲೆ ಹಾಕಿ ಅಷ್ಟೇ. ಇಲ್ಲಿ ನಾನು ಕೂಡ ಒಗ್ಗರಣೆಯನ್ನು ಮಾಡಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಮ್ಯಾಗಿ ಕುದೀತಾ ಇದೆ. ನಾನು ಪಾತ್ರೆ ಅಂತೂ ತೊಳೆದಿಲ್ಲ, ಇನ್ನೂ ಪಾಯಸ ಮಾಡಿದ್ದೇನೆ ಇಲ್ಲಿ ಕರೆ. ಆದರೆ ಏನು ಮಾಡ್ತಾ ಸ್ನೇಹಿತರೆ, ಪಾಯಸಕ್ಕೆ ಇಲ್ಲಿ ಹಾಲು ಕಮ್ಮಿ ಆಯಿತು, ತೆಂಗಿನ ಹಾಲು. ಪರವಾಗಿಲ್ಲ, ತೆಂಗಿನ ಹಾಲು ಕಮ್ಮಿ ಆಯಿತು ಅಂಥೇಳಿ ಚೆನ್ನಾಗಿ ಆಗಿದೆ ಪಾಯಸ ಮಾತ್ರ. ಹಾಗಾಗಿ ಊಟ ಮಾಡ್ತೇವೆ. ಬಿಸಿ ಇಡ್ಲಿಕ್ಕೆ ಸ್ವಲ್ಪ ಪಾತ್ರೆಗಳನ್ನು ತೊಗೊಂಡು ಹೋಗಬೇಕಾಗಿದೆ. ಇವು ಇಡ್ಲಿಕ್ಕೆಲ್ಲ ಹೊರಗಡೆನೇ ಊಟ ಮಾಡ್ತೇವೆ, ಒಳಗಡೆ ಇಲ್ಲ. ಒಳಗಡೆ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡ್ರಿ. ಹಾಂ ಬನ್ನಿ, ಇಲ್ಲೇ ಕೂತ್ಕೋತೇವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪುಲಾವ್ ಅನ್ನ ಊಟ ಮಾಡ್ತಾಯಿದ್ವಿ. ನಮ್ಮ ಮೇಡಮ್ ಅವ್ರ ಮ್ಯಾಗಿ ತಿಂತಾಯಿದ್ದಾರೆ. ಇಲ್ಲಿ ಪಾಯಸ ಇದೆ, ಊಟ ಮಾಡ್ತಾಯಿದ್ವಿ. ನೀವು ಊಟ ಮಾಡಿ. ರಾತ್ರಿ 10 ಗಂಟೆಗಿದೆ ಸ್ನೇಹಿತರೆ, ಊಟ ಆಯಿತು. ನಮ್ಮ ಗ್ಯಾಸ್ ಕಟ್ಟಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ವಿ ನಾವು. ಯಾಕೆ ಅಂದರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇರ್ತೀವಿ, ಆಗೋದೇ ಇಲ್ಲ. ಹಾಗಾಗಿ ಶ್ರೇಯಾಗ ನಾಳೆ ಕಾಲೇಜ್ ರಜೆ ಇದೆ, ಹುಷಾರಿಲ್ಲ, ಅವಳು ಕೂಡ ಬಿಟ್ಟಿದ್ದಾಳೆ. ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ತೊಳೆದು ಎಲ್ಲ ಕ್ಲೋಸ್ ಮಾಡಿ, ಇಲ್ಲಿ ನೋಡಿ ನಾನು ಸೀರೆನೂ ಪ್ಯಾಕ್ ಮಾಡಿರಲಿಲ್ಲ, ನಮ್ಮ ಮೇಡಮ್ ಮಾಡ್ತಾಯಿದ್ದ. ಹುಷಾರಿಲ್ಲ ಆದರೂ ಪ್ಯಾಕ್ ಮಾಡ್ತಾಯಿದ್ದೀರಲ್ಲ ಮೇಡಮ್. ಹುಷಾರಿಲ್ಲ, ನನಗೂ ಕೆಲಸ ಜಾಸ್ತಿ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದಾಳೆ ಸ್ನೇಹಿತರು. ನೋಡಿ ಅನುಶ್ರೀ ಸಾರಿ ನಾನು ಆವಾಗಲೇ ತೋರಿಸಿದ ಹಾಗೇನೆ 450 ಇದೆ, 450 ರೂಪಾಯಿ. ಫೋನ್ ನಂಬರ್ ಕೂಡ ಆವಾಗಲೇ ಹೇಳಿದ್ದೇನೆ, ಯಾರಿಗೆಲ್ಲ ಬೇಕು ಅಂತೇಳಿ ಬೇಗ ಆರ್ಡ್ರ್ ಮಾಡಿ. ಯಜಮಾನ್ ಹೊರಗಡೆ ವಾಕ್ ಮಾಡ್ತಾಯಿದ್ದಾರೆ. ಈಗ ಟೈಮ್ 10 ಗಂಟೆ ಆಗಿದೆ. ಹಾಗೆ ಇನ್ನು ವಿಡಿಯೋಗಳು ಎಡಿಟ್ ಮಾಡಿ ನಾನು ಮಲಗಬೇಕು. ಚೆನ್ನಾಗಿ ಹಾಕು, ಆ ಥರ ಮುದ್ದೆ ಮಾಡಿ ಹಾಕ್ಬಿಡಮ್ಮ. ಕೆಲಸ ಇಲ್ಲಾಂದರೆ ಈ ಥರ ಸೀದದು ಏನಾರು ಇದ್ದರೆ ಅವಳು ಮಾಡ್ತಾಳೆ ಸ್ನೇಹಿತರೆ, ಅದನ್ನ ಇಲ್ಲ ಅಂತಲ್ಲ. ಅವಳಿಗೆ ಅದು ಖುಷಿ ಅಲ್ಲ, ಹಾಗೆಂತ ಇಲ್ಲ. ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ID ಇನ್ಸ್ಟಾಗ್ರಾಮಲ್ಲಿ ರೇಣುಕಾ ಸಾರಿ ಹೌಸ್ ಅಂತ ಹೇಳಿದ್ವಿ, ಅಲ್ಲಿ ಸೀರೆಗಳ ಅಪ್ಡೇಟ್ ಡೈಲಿ ಹೋಗ್ತಾ ಇರುತ್ತೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ, ನಮ್ಮ ಫೋನ್ ನಂಬರಿಗೆ DM ಮಾಡಿ. ನಾವು ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಯುಗಾದಿ ಆಫರ್ ಅಂತೂ ಫುಲ್ ಇದೆ, ಫ್ರೀ ಶಿಪ್ಪಿಂಗ್ ಇದೆ ಯಾವ ಸೀರೆ ತೊಗೊಂಡ್ರು. ಹಾಗಾಗಿ ಯಾರಿಗೆಲ್ಲ ಬೇಕಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ.